ಎಲೆ ತಿಮ್ಮ ಯಾಕಲ್ಲ ಹಿಂಗ್ ಮಾಡ್ದೆ? ನಾನು ಕಲಂಗನ್ ಕೀಳಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ನೇನಲ್ಲ ತಿಮ್ಮ. ನೀನೇ ಕರ್ಕೊಂಡು ಹೋಗಿ ಅಣ್ಣ ಬಂದಾಗ ಅದೇ ಬಿಟ್ಟು ಓಡ್ ಬಂದವನೆ. ಅಣ್ಣ ಇಂತ ನಾನು ವಯಸ್ಸಾಗಿ ಮಾಡ್ದಲ್ಲೇ ತಿಮ್ಮ. ಅಣ್ಣ ಭೀಮಯ್ಯ ಪಟ್ಟೆ ಸಿರ್ಕೆನೆ ಹೆಂಗೋಯ್ತು ಗೊತ್ತೇನಲ್ಲ ತಿಮ್ಮ. ಅಲ್ಲ ಕಣಲ್ಲ ಮಂಜ, ನಾನು ಹೇಳ್ತಾನೆ ಇದ್ದೀನಿ, ನೀನು ಕಲಂಗನ್ ಕಿತ್ಕೊಂತ ಇದ್ದೀನಿ ಸುಮ್ಮನಿರಲ್ಲ ತಿಮ್ಮ ಅಂತ ನನಗೆ ಅಂದೆ. ಅಷ್ಟರೊಳಗೆ ಆ ಭೀಮಯ್ಯ ನಿಂತಕ್ಕೆ ಬಂದ್ಬಿಟ್ಟೈತ್ ಕಣೋ ಮಂಜ. ಆಮೇಲೆ ನಾನು ಸಿಕ್ಕಿರಿ ನನ್ನೆಲ್ಲ ಹೋಯ್ತೈತೋ ಅಂತ ನಾನು ಅದೇ ಓಡ್ ಬಂದ್ಬಿಟ್ನಪ್ಪ. ಜೋರಾಗಿ ಹೋಯ್ತೇನಲ್ಲ ಮಂಜ ಅವಣ್ಣ ಭೀಮಯ್ಯ. ಒಯ್ದಂಗಿರ್ತಾರೇನಲ್ಲ ತಿಮ್ಮ. ಅವ್ರ ಹೊಲ್ದಕ್ಕೆ ಹೋಗಿ ಕಲಂಗನ್ ಕಿತ್ಕೊಂತ ಇದ್ರೆ ಕೈಗೆ ಸಿಕ್ಕಿದೀವಿ ಒಯ್ದಂಗ್ ಬಿಡ್ತೈತೇನಲ್ಲ ತಿಮ್ಮ. ಹಂಗೆ ಪಟ್ಟೆ ಸೀರ್ಕೇನೆ ಎಂತ ಏಟೋಯ್ತು ಬಿಡ ನಿನ್ನ. ಈಗಲೂ ಪಟ್ಟೆ ಸೀರೆ ಹಂಗೆ ನೋಯ್ತಾ ಐತೆ. ಆ ಕೈನ ಹಿಂಗೆ ತಿರುಗಿತ್ತು ಕಣ ತಿಮ್ಮ. ನೋಡ ಕೈ ಹಂಗೆ ನೋವುತ್ತೆ ಕಣ ತಿಮ್ಮ. ನನಗಂತೂ ಆ ಕತ್ನಂತೂ ಇತ್ಲಾಗ ಅಂಬಕ್ಕೆ ಗೊತ್ತಿಲ್ಲ ಕಣ ತಿಮ್ಮ. ಬಿಡ ಮಂಜ, ಏನು ಆಗಲ್ಲ. ಎಮ್ಮೆ ಹೊಡ್ಕೊಂಡು ಊರಕ್ಕೆ ಹೋಗ್ತೀವಲ್ಲ ಆವಾಗ ನಿಮ್ಮ ಅಜ್ಜಿ ತಾಗಿ ಯಾತನೆ ಹಿಂಗೆ ಕೈನ ನೀವು ಇಸ್ಕೆ, ಆ ಪಟ್ಟೆ ಸೀರೆನು ಹಂಗೆ ನೀವು ಇಸ್ಕೆ, ಏನು ಆಗಲ್ಲ ಬಿಡ ಮಂಜ. ಇನ್ನೇನು ಎಮ್ಮೆ ಕೊಡ್ನ ಹೊಡ್ಕೊಂಡು ಹೋಗ್ಬೇಕಲ್ಲ ಇವಾಗ, ಹೋಗೋಣ ಊರಕ್ಕೆ. ಬಾರ ಇಲ್ಲಿ ಬಾರ. ನಿಂತ್ಕೊಂಡು ಹಂಗೆ ನೋಡ್ತಾನೆ ಅವಣ್ಣ ಇಂತ ವಯಸ್ಸತಕನ ವಯಸ್ಸಿ. ನೋಡೋದು ನೋಡು ಹೆಂಗ್ ನೋಡ್ತಾನೆ. ಬಾರಪ್ಪ, ನಂದು ಎಮ್ಮೆನ ಬಾಲಕ್ಕೆ ಕಟ್ಟಿದೆಯಲ್ಲ ಬಿಚ್ಕೊಂಡು ಕೊಡು ಬಾರಪ್ಪ ತಿಮ್ಮ. ನಮ್ಮ ಎಮ್ಮೆ ಕೊಡ್ನ ನಾನು ಹೊಡ್ಕೊಂಡು ಹೋಗ್ತೀನಿ. ನಿನ್ನ ಜೊತೆ ನಾನು ಬರಲ್ಲ, ನಾನು ಹೋಗ್ತೀನಿ. ನೀನು ಹೆಂಗನ ಮಾಡ್ಕ, ನಾನು ನಿನ್ನ ಜೊತೆಗೆ ಬರಲ್ಲ, ನಾನು ಹೊಡ್ಕೊಂಡು ಹೋಗ್ತೀನಿ ನನ್ನ ಎಮ್ಮೆ ಕೊಡ್ನ. ಇರಲ್ಲ ಮಂಜ, ನಮ್ಮ ಮನೆಯಾಗೆ ಇಷ್ಟೊತ್ತಿಗೆ ಹೊಡ್ಕೊಂಡೋದ್ರೆ ಎಮ್ಮೆ ಕೊಡ್ನ ಬೈತಾರೆ. ಇಬ್ರು ಜೊತೆಗೆ ಹೋಗೋಣ, ನಾನು ಸ್ವಲ್ಪ ತಿರಲ್ಲ ಮಂಜ. ಅಯ್ಯೋ ನೋಡಿ ಹೆಂಗ ಅಂತಾನೆ. ನಾನಂತೂ ನಿನ್ನ ಜೊತೆಗೆ ಬರಲ್ಲ ಕಣತಿಮ್ಮ. ಮೊದಲು ನಂದು ಎಮ್ಮೆ ಗೊಡ್ಡಿಗೆ ಬಾಲಕ್ಕೆ ಕಟ್ಟಿದೆಯಲ್ಲ, ಮೊದಲು ಆ ಬಾಲಕ್ಕೆ ಗಂಟು ಹಾಕಿರೋದನ್ನ ಬಿಚ್ಕೊಂಡು ಕೊಡು ಬಾರಲೇ ತಿಮ್ಮ. ನಾನು ಹೊಡ್ಕೊಂಡು ಹೋಗ್ತೀನಿ. ನನಗೆ ಹಂಗೆ ಪಟ್ಟೆ ಸೀರ ನೋಯ್ತಾಯ್ತು ಕಣತಿಮ್ಮ, ಆ ಕೈನೂ ನೋಯ್ತೈತೆ. ನಾನು ಹೋಗ್ತೀನಿ ಬಾರಲ್ಲ ತಿಮ್ಮ. ಆ ಬಾಲಕ್ಕೆ ಗಂಟು ಹಾಕಿದೆಯಾ ಅಲ್ಲೇನಲ್ಲ, ನೀನೇ ಗಂಟು ಹಾಕಿದ್ದು ಬಿಚ್ಕೊಂಡು ಕೊಡು ಬಾರಲ್ಲ ತಿಮ್ಮ. ನಾನು ಹೋಗ್ಬೇಕು ಮಂತಕ್ಕೆ. ಸರಿ ನಡಿಯಲ್ಲ ಮಂಜ, ನಾನು ನಿನ್ನ ಜೊತೆಗೇನೆ ಊರಕ್ಕೆ ಬರ್ತೀನಿ. ನಡಿ, ಆ ಎಮ್ಮೆ ಕಡೆಗೆ ನೀನು ಎಮ್ಮೆ ಕೊಟ್ಟಿಗೆ ಬಾಲಕ್ಕೆ ಕಟ್ಟಿರೋದನ್ನ ಬಿಚ್ಕೊಂಡು ಕೊಡ್ತೀನಿ ನಡಿಯ. ಬಿರಿನ್ ಬಿಚ್ಚಲಾತಿಮ್ಮ, ಈ ಎಮ್ಮೆ ಕೊಟ್ಟು ಹಂಗೆ ಪೋಣಿ ಆಗಿರುತ್ತೆ. ಬಿರಿನ್ ಬಿಚ್ಚಲಾತಿಮ್ಮ ಗಂಟು ಹಾಕಿರೋ ಬಾಲನ. ಹೇಯ್ ಓಪ ಯೋಯ್ ಮಂಜ ಇದು ನೋಡಲ್ಲ, ಗಂಟು ಎರಡೂ ಬಿಗ್ಗೆಗೆ ಹಾಕೊಂಡೋಕೋಣ. ಆ ಎಮ್ಮೆ ಕರನು ಈ ಎಮ್ಮೆ ಗೊಡ್ಡನು ಅತ್ಲ ಎಲ್ಲ ಎಳ್ದಾಡಿ ಹಂಗೇನೆ ಬಿಗ್ಗೆ ಗಂಟು ಬಿದ್ದೆತ್ಕೊಣು. ಬಿಚ್ಚಕ್ಕೆ ಗೊತ್ತಿಲ್ಲ ಕಣಲ್ಲ ಮಂಜ. ಯಪ್ಪ ಏನ್ ಮಾಡೋಣಲ್ಲ ಈಗ? ಯೋಯ್ ತಿಮ್ಮ ಯಾಕಲ್ಲ? ಇವಾಗ ಬಿಚ್ಚು ಅಷ್ಟೇ. ಆಮೇಲೆ ನಮ್ಮ ಅಮ್ಮಯ್ಯ, ನಮ್ಮ ಅಜ್ಜಿ, ನಮ್ಮ ಅಪ್ಪಯ್ಯ ಆಮೇಲೆ ಏನಿಲ್ಲಪ್ಪು ಹೋಯ್ತಾ ನೋಡು. ಇವಾಗ ಹೆಂಗ್ ಮಾಡ್ತೀವೋ ಗೊತ್ತಿಲ್ಲ, ಬಿಚ್ಚು. ನಾನು ಇವಾಗ ಮಂಟಕ್ಕೆ ಎಮ್ಮೆ ಕೊಟ್ಟು ಹೊಡ್ಕೊಂಡು ಹೋಗ್ಬೇಕು. ಎಲೆ ಮಂಜ, ಬಿಚ್ಚುತ್ತಾನೆ ಇದೀನಿ ಕಣಲ್ಲ. ಎರಡೂ ಬಿಗ್ಗ್ಯಾ ಗಂಟು ಹಾಕೊಂಡು ಹೋಗ್ಕಣಲ್ಲ ಮಂಜ. ಅತ್ಲ ಎಳ್ದಾಡಿದ್ವಲ್ಲ, ಅದಕ್ಕೆ ಗಂಟು ಬಿಗ್ಗ್ಯಾಗಿ ಬಿದ್ದುಬಿಟ್ಟೈತೆ. ಆ ಬಾಲಕ್ಕೂ ನಿಮ್ಮ ಎಮ್ಮೆ ಕೊಟ್ಟಿನ ಬಾಲಕ್ಕೂ ಬಿಗ್ಗ್ಯಾಗಿ ಗಂಟು ಬಿದ್ದೈತ್ಕಣೋ. ಬಿಚ್ಚಕ್ಕೆ ಗೊತ್ತಿಲ್ಲ ಕಣಲ್ಲ ಮಂಜ. ಯೋಲೆ ತಿಮ್ಮ, ಇವಾಗ ಏನಲ್ಲ ಮತ್ತೆ ಹೆಂಗ್ ಮಾಡ್ಬೇಕಲ್ಲ ಇವಾಗ? ಅವು ಎರಡೂ ಬಾಲ ಗಂಟು ಹಾಕೊಂಡಿದಾವೆ. ಇವಾಗ ಬಿಚ್ಚಕ್ಕೂ ಬರಲ್ಲ ಅಂತೀಯ, ಹೆಂಗ್ ಹೊಡ್ಕೊಂಡು ಹೋಗ್ಬೇಕಲ್ಲ ಇವಾಗ ಮಂತಾಕೆ ನಾನು ಎಮ್ಮೆ ಕೊಡ್ನ? ಎಲೆ ಮಂಜ, ನನಗೇನಲ್ಲ ಗೊತ್ತು. ಅವೆರಡು ಎಮ್ಮೆ ಗೊಡ್ಡುಗೂ ಬಾಲಕ್ಕೆ ಗಂಟು ಹಾಕ್ಬಿಟ್ಟಿದ್ದೀನಿ. ಇವಾಗ ಅವು ಬಿಚ್ಚಕ್ಕೆ ಬರಲ್ಲ, ಹೆಂಗ್ ಮಾಡೋಣಲ್ಲ ಮತ್ತೆ? ಇವಾಗ ನೀನು ಎಮ್ಮೆ ಗೊಡ್ಡು ಹೆಂಗ್ ಹೊಡ್ಕೊಂಡು ಹೋಗ್ಬೇಕು ಮಂತಾಕೆ? ಇವಾಗ ಏನು ಮಾಡೋಣ ಮಂಜ? ಇವಾಗ ಏನಿಲ್ಲ ನೋಡು. ನೀನೇ ಗಂಟು ಹಾಕಿದ್ದು ಅವೆರಡು ಎಮ್ಮೆ ಗೊಡ್ಡುಗೂ ಬಾಲಕ್ಕೆ. ಇವಾಗ ಏನು ಮಾಡ್ತೀವೋ ಗೊತ್ತಿಲ್ಲ ನೋಡು. ಬಿಚ್ಕೊಂಡು ಕೊಡು ಅಷ್ಟೇ. ನಾನು ಎಮ್ಮೆ ಗೊಡ್ಡು ಮಂತಾಗ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಮ್ಮ ಮನೆಗೆ ಸುಮ್ಮನಿರಲ್ಲ. ನನಗೆ ಮೊದಲು ಬಾಲನ ಗಂಟು ಹಾಕಿರೋದು ಬಿಚ್ಕೊಂಡು ಕೊಡಲೇ ತಿಮ್ಮ. ನೋಡಾತಿಮ್ಮ, ನನಗೆ ಮೊದಲು ಇವಾಗ ಬಾಲಕ್ಕೆ ಗಂಟು ಹಾಕಿರೋದನ್ನ ಬಿಚ್ಕೊಂಡು ಕೊಡು. ಇಲ್ಲ ನನ್ನ ತಗೆ ಸುಮ್ಮನೆ ವಯಸ್ಸಿಗೆ ಬೇಡ ಕಣತಿಮ್ಮ. ನೋಡ, ನಾನು ಏನಿಲ್ಲ, ಸಿಟ್ಟು ಬಂತು ಅಂತಂದರೆ ನಾನು ಹಂಗೆಂಗೂ ಗಲಾಟೆ ಮಾಡಲ್ಲ ನೋಡು. ನನಗೆ ಸುಮ್ಮನೆ ಮುಚ್ಕೊಂಡು ಇವಾಗ ಬಾಲಕ್ಕೆ ಗಂಟು ಹಾಕಿರೋದನ್ನ ಬಿಚ್ಕೊಂಡು ಕೊಡು ಅಷ್ಟೇ. ತಗ್ಗಿಯಲ್ಲ ಮಂಜ, ನಾನು ಒಯ್ಯಕ್ಕೆ ಬರ್ತಾನೆ. ಯಾಕಪ್ಪ ನೀನು ಅವಾಗಲೇ ಮೂಗ್ದಲ್ಲಿ ಹಿಡ್ಕೊಂಡೆ ನಾನು ಗಂಟು ಹಾಕಿದೆ. ನೀನು ಮೂಗ್ದಲ್ಲಿ ಹಿಡ್ಕೊಂಡಿತ್ತಲ್ವೇ ನಾನು ಗಂಟು ಹಾಕಿರೋದು. ಇವಾಗ ನಾನು ಒಯ್ಯಕ್ಕೆ ಬರ್ತಾನೆ. ಅವಾಗ ಇವನು ಸೇರಿಸಿ ಗಂಟು ಹಾಕ್ಯವನೆ. ಇವಾಗ ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ. ತೆಗಿಯ ಮಂಜ, ನೋಡು ಒಯ್ಬೇಡ ನೋಡು, ತೆಗಿ ಮಂಜ ಸುಮ್ಮನೆ. ಎಲೆ ಹುಡುಗರ ಯಾಕ್ರಲ್ಲ ಹಂಗೆ ಗುದ್ದಾಡ್ತಾ ಇದ್ದೀರಾ? ಯೋ ಮಂಜ,
ಬಿಡ ಅವ್ನು ಕೊಳ್ಪಟ್ನೆ ಹಾಕಿ ಹಿಡ್ಕೊಂಬಕ್ ಹೋಗ್ತೀಯ. ತೆಗಿಯೋ ಮಂಜ. ಏ ತಿಮ್ಮ, ಯಾಕ್ರಲ್ಲ ಹಂಗೆ ಗುದ್ದಾಡ್ತಾ ಇದ್ದೀರಾ? ಬರೋ ಒಂದು ರೌಟ್ ಈ ಕಡೆಗೆ ಇಲ್ಲಿ ತೆಗಿರಲ್ಲ, ಗುದ್ದಾಡ್ಬೇಡ್ರಿ. ನೋಡ್ ಭೀಮಣ್ಣಯ್ಯ ಈ ಮಂಜುನ ಹಂಗೆ ನನಗೆ ಒಯ್ತನ್ ಕಣ. ತಗ್ಯ ಒಯ್ಬೇಡ ಅಂತಂದ್ರು ಒಯ್ಯಕ್ ಬತ್ತಾನ ನೋಡ್ ಭೀಮಣ್ಣಯ್ಯ ಈ ಮಂಜುನ. ಯಾಕಲ್ಲ ಮಂಜ, ಅಲ್ಲಿ ನಮ್ಮ ಕಲಂಗಡಿಯನ್ನು ಕೀಳಕ್ ಬಂದಾಗ ಒಯ್ದಿರೋದಿನ್ನ ನೀನು ಸಾಲ್ದೇನ ನಾನು? ಇನ್ನು ಇವನ್ ತಾಗ ಬೇರೆ ಬಂದು ಜಗಳ ಮಾಡ್ತಿದ್ಯಲ್ಲೋ ಮಂಜ, ಯಾಕ ಅವನ ಮೇಲೆ ಜಗಳಕ್ಕೆ ಹೋಗೋದು ನೀನು? ಅಣ್ಣ ಭೀಮಣ್ಣಯ್ಯ ಈ ತಿಮ್ಮ ನೋಡೋಣ, ನಮ್ಮ ಎಮ್ಮೆ ಗೊಡ್ಡಿನ ಬಾಲಕ್ಕನು ಯಾವುದೋ ಇನ್ನೊಂದು ಎಮ್ಮೆ ಗೊಡ್ಡು ಕಟ್ಟಾಕೋ ಹೋಗ್ಯಾರೆ. ಅವ್ರು ಎಮ್ಮೆ ಗೊಡ್ಡು ಬಾಲಕ್ಕನು ಎರಡು ಸೇರಿಸಿ ಗಂಟು ಹಾಕ್ಬಿಟ್ಟವ್ ನೋಡು. ಆ ಗಂಟನ್ನ ಇವಾಗ ಬಿಚ್ಚಕ್ ಗೊತ್ತಿಲ್ಲ ಕಣ್ ಭೀಮಣ್ಣಯ್ಯ. ನಿಮ್ಮ ಹೊಲ್ದಾಕಿ ಕರಂಡಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೊಲ್ಟ್ವಿ ಕಣೋಣ. ಈ ಎಮ್ಮೆ ಗೊಡ್ಡಿ ಎತ್ತಗನ ಹೋಗುತ್ತಲ್ಲ ಅಂತ ಹೇಳಿದ್ಕೆ ಬಾಲಕ್ಕೆ ಕಟ್ಟಾಕನ. ಈ ಎಮ್ಮೆ ಗೊಡ್ಡಿನ ಬಾಲಕ್ಕನು ಆ ಎಮ್ಮೆ ಗೊಡ್ಡಿನ ಬಾಲಕ್ಕನು ಬಿಗ್ಗೆಗೆ ಬಾಲ ಕಟ್ಟಾಕಿದ್ರೆ ಎತ್ತಗ ಹೋಗಲ್ಲ, ಇಲ್ಲೇ ಇರ್ತೈತೆ ಕಣ ಮಂಜ ಅಂತ ಹೇಳಿ ಇವಾಗ ಆ ಎಮ್ಮೆ ಗೊಡ್ಡಿನ ಬಾಲಕ್ಕೆ ಎರಡಕ್ಕೂ ಸೇರಿಸಿ ಗಂಟು ಹಾಕ್ಬಿಟ್ಟವನಣ ಈ ತಿಮ್ಮ. ಬಿಚ್ಚಕ್ ಹೋದ್ರೆ ಗೊತ್ತ ಇಲ್ಲ ಕಣೋಣ, ಅವೆರಡೂ ಬಿಗ್ಗ್ಯಾಗ ಗಂಟು ಹಾಕೊಂಡ್ಬಿಟ್ಟವೆ ಅತ್ಲ ಇತ್ಲ ಎಳ್ದಾಡ್ಕೊಂಡು. ಇವಾಗ ಬಿಚ್ಚಕ್ ಹೋದ್ರೆ ಆ ಗಂಟನ್ನ ಗೊತ್ತಿಲ್ಲ ಕಣೋಣ ಭೀಮಣ್ಣಯ್ಯ. ಅಲ್ಲ ಕಣ್ರಲ್ಲ ಹುಡುಗರ, ಯಾವ್ದು ಎಮ್ಮೆ ಅದು? ಅದ್ರಾಗೆ ಆ ಎಮ್ಮೆ ಗೊಡ್ದು ಈ ಎಮ್ಮೆ ಗೊಡ್ದು ಬಾಲ ಹಿಡ್ಕೊಂಡು ಎರಡಕ್ಕೂ ಸೇರಿಸಿ ಯಾಕ್ರಲ್ಲ ಗಂಟು ಹಾಕಕ್ಕೆ ಹೋಗಿದ್ರಿ? ಏನ್ರಲ್ಲ ಎಂಥ ದಡ್ರಂಬನಲ್ಲ ನಿಮ್ಮನ್ನ. ಅಯ್ಯೋ ಎಂಥ ಕೆಲಸ ಮಾಡಿದಿರಲ್ಲೋ. ಯಾವ್ದ ಎಮ್ಮೆ ಗೊಡ್ಡು ನೋಡಿರ ತೋರಿಸ್ರಿ ಅದನ್ನ. ಈಗ ಭೀಮಣ್ಣಯ್ಯ ಇವೆರಡು ಎಮ್ಮೆ ಗೊಡ್ಡು ಸೇರಿಸಿ ಬಾಲಕ್ಕೆ ಗಂಟು ಹಾಕಿರೋದು. ಈಗ ಭೀಮಣ್ಣಯ್ಯ ಇವೇ ಎಮ್ಮೆ ಗೊಡ್ಡು. ಎಲೆ ಹುಡುಗರ, ಅದು ಇನ್ನೊಂದು ಎಮ್ಮೆ ಗೊಡ್ಡು ನಂದು ಕಣ್ರಲ್ಲ. ಅಯ್ಯೋ ಎಂಥ ನಸ್ತಿಡ್ಕಿರಲ್ಲ ನೀವು. ಹೋಗಿ ನನ್ನ ಎಮ್ಮೆ ಗೊಡ್ಡು ಬಾಲಕ್ಕೇನೆ ನಿಮ್ಮ ಎಮ್ಮೆ ಗೊಡ್ಡು ಬಾಲನು ಗಂಟಾಗಿ ಬಂದ್ಬಿಟ್ಟಿದ್ರಲ್ಲೋ. ಅಯ್ಯೋ ನಿನ್ನ ಇನ್ನೆಂಥ ನಸ್ತಿಡ್ಕೆರಂಬನಲ್ಲ ನಿಮ್ಮನ್ನ. ಇನ್ನೆಂಥ ನಸ್ತಿಡ್ಕೆರಲ್ಲ ನಿಮ್ಮ ಕೈಗಳು ಏನ್ರಲ್ಲ. ಹೋಗಿ ಅವೆರಡು ಎಮ್ಮೆ ಗೊಡ್ಡು ಬಾಲಕ್ಕೆ ಏನ್ರಲ್ಲ ಎರಡು ಸೇರಿಸಿ ಗಂಟು ಹಾಕೋದು ಏನ್ರಲ್ಲ. ಅವೆರಡು ಎಮ್ಮೆ ಗೊಡ್ಡು ಹತ್ಲಾಗಿತ್ಲಾಗಿ ಎಳೆದಾಡಿ ಇವಾಗ ಬಿಗ್ಗ ಗಂಟು ಬಿದ್ದಿರ್ತೈತಿ. ಅದನ್ನ ಇವಾಗ ಬಿಚ್ಚಕ್ಕೆ ಹೆಂಗ್ರಲ್ಲ ಬರ್ತೈತಿ. ಅದೇನಪ್ಪ ಇವಾಗ ಅವು ಬಾಲನ ಕೊಯ್ಬೇಕೀಗ. ಯಾತನ ಗರಗ್ಸನ ಯಾತನ ತಗೊಬಂದು ಕೊಯ್ಬೇಕ್ರಪ್ಪ ನಾವು ಆ ಬಾಲನ. ಅಂತ ಕೆಲಸ ಮಾಡಿದ್ರಲ್ಲ ಹುಡುಗರ. ಅಯ್ಯೋ ನೀವು ಆ ಕೈನೋ ಇಲ್ಲ ನಿಮ್ಮ ಯಾತ್ರವರಲ್ಲ ಅವು ಇನ್ನೆಂಥ ನಸ್ತಿಡ್ಕಿರಲ್ಲ ನೋಡ್ರಲ್ಲ. ಮಂತಾಗ ಬೋತೀನಿ ನಿಮ್ಮ ಅಪ್ಪ ಅಮ್ಮಗೂ ನಿಮ್ಮ ಅಜ್ಜಿಯರಿಗೆಲ್ಲ ಹೇಳ್ತೀನಿ ನೋಡ್ರಲ್ಲಿ. ಅಯ್ಯೋ ನಿನ್ನ ಇವಾಗ ಆ ಬಾಲಕ್ಕೆ ಗಂಟು ಹಾಕಿದ್ರ ಹೆಂಗ್ರ ಬಿಚ್ಬೇಕು ನಾವು ಅವನೀಗ? ಯಪ್ಪ ಆಮೇಲೆ ಭೀಮಣ್ಣಯ್ಯ ನನ್ನ ಹಿಡ್ಕೊಂಡು ಹೋಯ್ತೈತೆ. ನಾನು ನನ್ನ ಎಮ್ಮೆ ಗೊಡ್ಡನ್ನ ಹೊಡ್ಕೊಂಡು ಓಡ್ಬಿಡ್ತೀನಪ್ಪ ಇವಾಗ ಮಂತಾಕಿ. ಅವನ್ ತಿಮ್ಮ ಎಲ್ಲೋ ಇದ್ದಾನೆ. ಅವ್ರ ಮಂತಾಕ ಅವನ ಅವಾಗೆ ಎಮ್ಮೆ ಗೊಡ್ಡು ಹೊಡ್ಕೊಂಡು ಓಡೋಗೇನೆ. ಇವಾಗ ಇನ್ನ ತಿಮ್ಮನ್ ಒಯ್ಯನಂತೆ. ತಿಮ್ಮನ್ನ ನೋಡಲ್ಲ ಮಂಜ, ಅವೆರಡು ಎಮ್ಮೆ ಗೊಡ್ಗೂ ಬಾಲಕ್ಕೆ ಗಂಟು ಹಾಕಿದಿರ. ಅವೆರಡು ಎಮ್ಮೆ ಗೊಡ್ಡು ಊರೊಳಗೆ ಹೊಡ್ಕೊಂಡು ಹೋಗಿ ನಮ್ಮ ಮನೆಯಾಗಿರೋ ಹೊಟ್ಟೆಯಾಗಿ ಬಿಟ್ಕೊಂಡ್ ತಿನ್ಕಂಡ್ಲ. ನಿಮ್ಮ ಅಪ್ಪ ಇನ್ನು ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮ ಇನ್ನು ಕರ್ಕೊಂಬಾರ್ಲ. ಅವನು ಯಾರು? ಏನು ನಾಸ್ತಿಟ್ಕೆರೋ ನೀವು. ನಡಿಯ ಇವಾಗ ಮಂತಾಕಿ. ಅವೆರಡು ಎಮ್ಮೆ ಗುಡ್ಡು ನಮ್ಮಂತಾವನೇ ನಮ್ಮ ಹೊಟ್ಟೆ ಕೊಡ್ಕೊಂಡು ಹೋಗ್ತೀನಿ. ನಡಿಯ ಮೊದಲು ನಿಮ್ಮ ಅಂತಾಕ್ ನೀನು ಇವಾಗ. ಸುಮ್ನೆ ಹೋಗ್ತೀಯಾ ಇಲ್ಲ ಅವನು ಯಾರು? ನಂತಾಗ ಒದೆ ತಿಂತೀಯ ನೋಡಿ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಈ ಹಳ್ಳಿಯಾಗಿರೋ ಹುಡುಗರು ಹೆಂಗೆಲ್ಲ ತೀಟ್ಕೆ ಮಾಡ್ತಾರೆ ಅಂತ. ಓಸಿ ಹಂಗೇನೆ ನಿಮ್ಮ ಹಳ್ಳಿಯಾಗೆ ಯಾರನ ಈ ಥರ ತೀಟ್ಕೆ ಏನನ ಮಾಡಿದರೆ ಓಸಿ ಹಂಗೆ ಕೆಳಗಡೆನು ಕಾಮೆಂಟ್ನಲ್ಲಿ ಬರೀರಪ್ಪು ಏನೇನು ತೀಟ್ಕೆ ಮಾಡ್ಯಾರಿ ನಿಮ್ಮ ಹಳ್ಳಿಯಾಗಿರೋ ಹುಡುಗರು ಅಂತ. ಓಸಿ ಇದು ಹಳ್ಳಿ ಜಾಣಾರು ಅಂತ ಚಾನಲ್ ಕಂಡ್ರಪ್ಪ. ಇನ್ನೂ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಬೇಗ ಸಬ್ಸ್ಕ್ರೈಬರ್ ಆಗಿ. ಓಸಿ ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕೊಡ್ರಪ್ಪು. ಬತ್ತಿನ ಕಂಡ್ರಪ್ಪ ಮುಂದಿನ ಸಂಚಿಕೆನಾಗಿ.